ಇಲ್ಲಿ ಏನು ಮಾಡೋಕ್ಕಾಗಲ್ಲ. ಯಾವ ರೀತಿ ಸಮಯ ಬಂದು ಆ ರೀತಿ ಹೋಗೋದು ನಮ್ಮ ಕರ್ತವ್ಯ. ಅದರಂತೆ ಹೋಗ್ತಾ ಇರ್ಬೇಕು. ಎಲ್ಲ ಕಾರ್ಯಕ್ರಮ ಸಹ ಅದರಂತೆ ನಡೆಯೋದು. ಯಾವುದೇ ಟೆನ್ಷನ್ ಮಾಡೋದಿಲ್ಲ, ಹೋಗ್ತಾ ಇರುತ್ತೆ ಕಾರ್ಯಕ್ರಮ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮ ವಿಶೇಷವಾದ ಕಾರ್ಯಕ್ರಮ. ಮಾಮೂಲಿ ಶಿವಾನುಭವ ಗೋಷ್ಠಿ ಜೊತೆಯಲ್ಲಿ ನಮ್ಮ ಹಿರೇಮಠ ಅವರಿಗೆ ಸನ್ಮಾನ ಮತ್ತು ರಾಜ್ಯೋತ್ಸವ ನಮ್ಮ ಸುರೇಶ್ ಅವರಿಗೆ ಯಾವ ಒಂದೊಂದು ಕಾರ್ಯಕ್ರಮ ತೃಪ್ತಿ ಆಗಲ್ಲ. ಭಾರಿ ಶಿವಾನುಭವ ತೃಪ್ತಿ ಆಗಲ್ಲ. ಜೊತೆಗೆ ಜೋಡಿಸಿ ಮಾಡೋದು ಅವ್ರ ಒಂದು ವಿಶೇಷತೆ. ಆ ಒಂದು ವಿಶೇಷತೆ ಇವತ್ತು ರಾಜ್ಯೋತ್ಸವ. ನನಗೆ ಬಹುಶಃ ನಮ್ಮ ಅಕ್ಕನ ಬಲದಲ್ಲಿ ಫಸ್ಟ್ ಟೈಮ್ ರಾಜ್ಯೋತ್ಸವ ಆಚರಿಸ್ತಾ ಇದ್ದೀವಿ. ಆಚರಿಸಿದ್ರೆ ಗೊತ್ತಿಲ್ಲ ನನಗೆ. ಮಾಡಿದ್ರೆ ನನಗೆ ಜ್ಞಾಪಕ. ರಾಜ್ಯೋತ್ಸವ ಜೊತೆಯಲ್ಲಿ ವಿಶೇಷ ಇವತ್ತು ಯೂಟ್ಯೂಬ್ ಚಾನಲ್ ಬಿಡುಗಡೆ ಸಮಾರಂಭ ಇಷ್ಟನ್ನು ಸಹ ನೋಡಿದರೆ ಜೊತೆಯಲ್ಲಿ ಅವರ ಮನೆ ಹಿರಿಯರ ಒಂದು ಸ್ಮರಣೆ, ನಮ್ಮ ಏನು ಪ್ರತಿ ಶಿವಾನುಭವ ಗೋಷ್ಠಿಯ ಕಾರ್ಯಕ್ರಮದಲ್ಲಿ ಸ್ಮರಣೆ ಕೊಟ್ಟಿದ್ದೀರಿ ಆ ಸ್ಮರಣೆ ಕಾರ್ಯಕ್ರಮ ನಡೆದಿದ್ದಾರೆ. ಇವೆಲ್ಲ ಮೊದಲನೇದಾಗಿ ಅವರ ಹಿರಿಯರನ್ನು ನೆನೆಸ್ಕೊಂಡು ಈಜಿಪ್ಟಲ್ಲಿ ಯಾಕೆ ಬಂಗ್ಲೆ ಹೆಸರು ಬಂತು ಅಂದ್ರೆ ಅವ್ರದ್ದೊಂದೇ ಬಂಗ್ಲೆ ಇದ್ದಿದ್ದ ಕಾಲಕ್ಕೆ ಅವ್ರ ಬಂಗ್ಲೆಯಿಂದ ಅವ್ರ ಕುಟುಂಬ ಬಂಗ್ಲೆ ಕುಟುಂಬ ಬಂತು. ಅವರ ಹಿರಿಯರು ಎಲ್ಲರೂ ಸಹ ಜನೋಪಯೋಗಿ ಕಾರ್ಯಕ್ರಮಗಳನ್ನು ಮಾಡ್ತಾ ಜನರಿಗೆ ಬೇಕಾದಂಗೆ ಬಾಳಿ ಬದುಕಿದವರು. ಮಂಡ್ಯದವರು ಸಹ ನಮ್ಮ ಗೋಷ್ಠಿ ಬಳಗದ ಸದಸ್ಯರಾಗಿ ಮತ್ತೆ ಸಂಗಮೇಶ್ವರ ಗುರುಕುಮಾರ ಸಮಿತಿಯ ಸದಸ್ಯರಾಗಿ ಜನಾನುಗತರಾಗಿ ಅನುರಾಗಿಗಳಾಗಿ ಅನೇಕ ಸತ್ಸಂಗಗಳಲ್ಲಿ ಸತ್ಕಾರ್ಯಗಳನ್ನು ನಡೆಸಿಕೊಟ್ಟು ಇವತ್ತು ನಮ್ಮ ವಿಜಯಪುರದಲ್ಲಿ ಹೆಸರಾಗಿದ್ದಾರೆ. ಅದರಂತೆ ಅವರು ಮಕ್ಕಳು ಸಹ ಎಲ್ಲರೂ ಸಹ ಒಬ್ಬರು ರೋಟರಿ ಒಳಗಿದ್ದಾರೆ, ಬೆಂಗಳೂರಲ್ಲಿದ್ದಾರೆ, ಇನ್ನೊಬ್ರು ಸ್ವಾಮಿ ಕ್ಷೇತ್ರದಲ್ಲಿದ್ದಾರೆ, ಇನ್ನೊಬ್ರು ರೈಲ್ವೆ ಕಮಿಟಿ ಇದ್ದಾರೆ, ಇನ್ನೊಬ್ರು ನಮ್ಮ ಬೆಳಗಲ್ಲಿದ್ದಾರೆ. ಆ ರೀತಿ ಅವರ ಮನೆಯವರು ಎಲ್ಲರೂ ಸಹ ಒಂದು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ತಾ ಸಮಾಜದಲ್ಲಿ ಎಲ್ಲರಿಗೂ ಬೇಕಾದಂಗೆ ಬಾಳ್ತಾ ಇದ್ದಾರೆ. ನಿಜಕ್ಕೂ ಬಂಗ್ಲೆ ಕುಟುಂಬದವರು ಅಂದರೆ ನಮ್ಮ ವಿಜಯಪುರದಲ್ಲಿ ವಿಶೇಷವಾದ ಗೌರವ ಸ್ಥಾನ ಇದೆ. ಅದಕ್ಕೆ ಇವತ್ತು ಹೆಮ್ಮೆ ಆಗ್ತಿದೆ. ಅವರ ಹಿರಿಯರನ್ನು ಇವತ್ತು ಸ್ಮರಣೆ ಮಾಡ್ತಾ ಇರೋದು ತಿಳಿದ ಮುಂದೆ ಯೂಟ್ಯೂಬ್ ಚಾನಲ್ ಬಗ್ಗೆ ನಿಜಕ್ಕೂ ಸತಿಪತಿಗಳು ಒಂದಾದ ಭಕ್ತಿ ಹಿತ ಒಪ್ಪುದು ಶಿವ. ಸತಿಪತಿಗಳು ಒಂದಾದ ಶ್ರದ್ಧೆ, ಸತಿಪತಿಗಳು ಒಂದಾದ ಆಸಕ್ತಿ, ಸತಿಪತಿಗಳು ಒಂದಾದ ಛಲ ಮಾಡಬೇಕೆನ್ನುವ ಒಂದು ತುಡಿತ ಅವರಿಬ್ಬರಿಂದ ಇವತ್ತು ಯೂಟ್ಯೂಬ್ ಚಾನಲ್ ಪ್ರಾರಂಭ ಆಗಿದೆ. ನನಗೆ ಖುಷಿ ಆಗ್ತದೆ. ಇದು ಒಬ್ಬರಿಂದ ಮಾಡೋ ಕೆಲಸ. ಕೆಲವೊಂದು ಕೆಲಸಗಳು ಕಾರ್ಯಕ್ರಮಗಳು ಹೇಗಾಗುತ್ತೆ ಅಂತಂದ್ರೆ ಸಂಕಲ್ಪ ಬರುತ್ತದೆ, ಸತ್ಸಂಕಲ್ಪ ಅಂತ ಹೇಳ್ತೀವಿ ನಾವು. ಆ ಸಂಕಲ್ಪ ಯಾಕೆ ಬರುತ್ತೆ, ಹೇಗೆ ಬರುತ್ತೆ ಗೊತ್ತಿಲ್ಲ. ಒಳ್ಳೆ ಕೆಲಸ ಆಗಬೇಕು, ಆ ಸಂಕಲ್ಪ ಅವರಿಂದ ಆಗಬೇಕು. ಆ ಸಂಕಲ್ಪ ಬಂದು ಅದನ್ನು ಕಾರ್ಯಗತಗೊಳಿಸೋದು ಹೇಗೆ? ಸಂಕಲ್ಪ ನಮ್ಗೆ ಇನ್ನೊಂದು ಗೊತ್ತು, ಯೂಟ್ಯೂಬ್ ಚಾನಲ್ ಮಾಡಬೇಕು. ಯಾಕಂದ್ರೆ ನಾವು ಯೂಟ್ಯೂಬ್ ನೋಡ್ತಾ ಇದ್ದಾಗ ಅನೇಕ ಬಸವಣ್ಣವ್ರ ವಚನ ಇರ್ಬೋದು, ಅನೇಕ ಚಾನಲ್ ನಾನು ನೋಡಿದೆ. ಸುಮ್ಮನೆ ಅಕ್ಕನ ಬಳಗ ಅಂತ ಹೋದೆ, ಯಾರೋ ಒಂದು 4 ಗಂಟೆ ಎಷ್ಟು ಬಂದ್ಬಿಟ್ಟು ಅಷ್ಟು ಬಂದ್ಬಿಟ್ಟು ಅಷ್ಟೊಂದು ಎಷ್ಟು ಜನ ಆಡ್ತಿದ್ರು. ಆದರೆ ಅವ್ರು ಆಡೋದು ನೋಡಿದ್ರೆ ಮಾಮೂಲಿ, ಆದರೆ ವ್ಯೂಸ್ ನೋಡಿದ್ರೆ ಸಾವಿರ ವ್ಯೂಸ್. ಆ ರೀತಿ ನಮ್ಮೂರಲ್ಲಿ ನಾವೆಲ್ಲ ಇಷ್ಟು ಇದ್ಕೊಂಡು ಅಕ್ಕನ ಬಳಗದಲ್ಲಿ ನಾವು ಎಷ್ಟು ಇದ್ಕೊಂಡು ನಮ್ದೊಂದು ಚಾನಲ್ ಯಾಕೆ ಮಾಡಬಾರ್ದು ಸಂಕಲ್ಪ. ಆ ವೀರಭದ್ರ ಸ್ವಾಮಿ ಅಕ್ಕ ಮಹಾದೇವಿನ ಅವರು ಸಂಕಲ್ಪ ಕೊಟ್ಟು ಮಾಡಿಸಿದ್ದಾರೆ. ಆ ಮಾಡಿರೋದು ಸಾಮಾನ್ಯ ಕೆಲಸ ಅಲ್ಲ. ಇದು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕಾದ್ರೆ ಸಾಮಾನ್ಯ ಇದ್ದಲ್ಲ, ಅದಕ್ಕೆ ಏನು ಬೇಕು ಎಲ್ಲ ವ್ಯವಸ್ಥೆ ನಮ್ಮ ರಾಜ್ಯ ಸಹಕಾರ ಕೊಟ್ಟು ಮಾಡಿದ್ದಾರೆ. ನಮ್ಮದು ಒಂದು ಚಾನಲ್ ಇದೆ, ಜರ್ನಿ ಟುವರ್ಡ್ಸ್ ಪರ್ಫೆಕ್ಷನ್ ಅಂತ ಪರಿಪೂರ್ಣತೆಗೆ ಪ್ರಯಾಣ ಅಂತ ನಮ್ಮ ರಾಜ್ಯದ ಒಂದು ಚಾನಲ್ ಇದೆ. ಅದರಲ್ಲಿ ಸಹ ಆಗ್ತಾ ಇರ್ತಾರೆ. ಅದ್ರ ಜೊತೆಗೆ ನನಗೆ ಅದು ವಿಷಯ ಅಲ್ಲ, ಮುಖ್ಯವಾಗಿ ಇಲ್ಲಿ ನಮ್ಮ ಬಳಗದ ಕಾರ್ಯಕ್ರಮಗಳ ಚಟುವಟಿಕೆಗಳನ್ನು ವಚನಗಳ ಸಾರವನ್ನು ವಿಶೇಷವಾದ ಒಂದು ಕಾರ್ಯಕ್ರಮಗಳನ್ನು ಆ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡಿ ಅದನ್ನು ಜನರಿಗೆ ತಲುಪಿಸಬೇಕು, ನಮ್ಮ ಜನರಿಗೆ ತಲುಪಿಸಬೇಕು, ಆಸಕ್ತಿ ಇರೋರು ತಲುಪಿಸಬೇಕು ಅನ್ನೋ ಒಂದು ಸದುದ್ದೇಶದಿಂದ ಈ ಸಂಕಲ್ಪ ಮಾಡಿ ಅದನ್ನು ಕಾರ್ಯಗತ ಇವತ್ತಾಗಿದೆ. ಅದರಲ್ಲೂ ಸಹ ನಮ್ಮ ಮಹಿಳಾ ಸಾಧಕರಿಂದ ಉದ್ಘಾಟನೆ ಮಾಡಿಸಿರ್ತಕ್ಕಂಥದ್ದು ಸಹ ಒಂದು ವಿಶೇಷನೇ. ಆ ಒಂದು ಇವತ್ತು ಕಾರ್ಯಕ್ರಮ ಮುಗಿದಿದೆ ಹೇಳೋದು. ಬರೀ ಯೂಟ್ಯೂಬ್ ಚಾನಲ್ಲು ಓಪನ್ ಮಾಡಿ ಅದನ್ನು ಹಾಕೋದ್ರ ಜೊತೆಯಲ್ಲಿ ಮುಂದೆ ಏನು ಬರ್ತಾರ, ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡಿದ್ದಾರೆ, ಎಷ್ಟು ವ್ಯೂಸ್ ಬಂದಿದೆ, ಇಷ್ಟು ವ್ಯೂಸ್ ಏನಾದ್ರು ಬಂದಿರೋದು, ಅವರು ಇದೆಲ್ಲ ಒಂದು ಕಲೆ ಬಂತು. ಅವೆಲ್ಲ ಒಂದು ಕಾಂಪ್ಲಿಕೇಟೆಡ್. ನನಗೆ ವ್ಯೂಸ್ ಮುಖ್ಯ ಅಲ್ಲ, ಸಬ್ಸ್ಕ್ರೈಬರ್ಸ್ ಮುಖ್ಯ ಅಲ್ಲ. ಇಷ್ಟೇ ನಾನು ಬರುತ್ತೆ ನಮಗೆ. ನಾವು ನೋಡ್ತಾರೆ, ನಾನು ಅದಕ್ಕೆ ಯೂಟ್ಯೂಬ್ ಯಾವ ಚಾನಲ್ ನಾನು ನೋಡ್ತೀನಿ ಅಷ್ಟೇ, ಯಾವುದಕ್ಕೂ ನಾನು ಏನು ಮಾಡಿ
ನನಗೆ ಮನಸ್ಸಿನ ಶಾಂತಿ ಬೇಕು, ಖುಷಿ ಬೇಕು, ಒಳ್ಳೆಯದನ್ನೇ ಆರಿಸ್ಕೊಂಡು ಅದನ್ನ ನಾನು ಅಳವಡಿಸ್ಕೊಂತೀನಿ ಹೊರತಾಗಿ ನಾನು ಅದನ್ನ ರೆಸ್ಪಾನ್ಸ್ ಮಾಡೋದು ಗೊತ್ತಿರೋದು. ಯಾರೇನಾದ್ರು ತಪ್ಪಿರ್ಬೇಕು ಅಂತ ನನಗೆ ಗೊತ್ತಿಲ್ಲ. ಯಾಕಂದ್ರೆ ನನ್ನ ಮನಸ್ಸಿಗೆ ನೆಮ್ಮದಿ ಮುಖ್ಯ. ನೀವು ಮಾಡಿದ್ದೀರಿ ಚಾನಲ್, ಆ ಚಾನಲ್ನಿಂದ ಖುಷಿಯಾಗಿದೆ. ಏನಾದ್ರು ಒಳ್ಳೆ ಯಾರಾದ್ರೂ ಖುಷಿಯಾಗಿ ಮಾಡಿರಿ, ಅದು ಖುಷಿಯಾಗಿ ಮಾಡಿ ಅಪ್ಲೋಡ್ ಮಾಡಿರಿ, ಖುಷಿಯಾಗಿ ಖುಷಿ. ಆ ಖುಷಿನ ಎಂಜಾಯ್ ಮಾಡಿ ಅಂತ ಹೇಳ್ತೀರಿ ಹೊರತು ಎಲ್ಲವೂ ಸಹ ಒಳ್ಳೆಯ ರೀತಿಯಲ್ಲಿ ಹೋಗ್ತಾರೆ. ಇದರಿಂದ ಬೇಕಾದ ಜನಕ್ಕೆ ಅನುಕೂಲ ಆಗುತ್ತೆ. ಇಲ್ಲ ಅಂತ ಹೇಳೋದು ನಮ್ಮ ನೀವು ಆಗ್ತಕ್ಕಂಥ ಎಷ್ಟೋ ಜನ ಗೊತ್ತಿರಲ್ಲ. ಒಂದು ಯಾವುದೋ ಒಂದು ಮರುಳಸಿದ್ದೇಶ್ವರ ಯಾವುದೋ ಒಂದು ಚಾನಲ್ ನೋಡಿದೆ, ಅಕ್ಕಂದು ದೇವಸ್ಥಾನದಲ್ಲಿ ಆಡಿದ್ರು, ಎಷ್ಟು ಚೆನ್ನಾಗಿ ಆಡಿದ್ರು ಆಡೋದಿದ್ರೆ ಆಗ ನಾನು ಬರ್ಕೊಂಡೆ. ಆ ರೀತಿ ನಿಮ್ಮಿಂದ ಇದಕ್ಕೊಂದು ಪ್ರಸಾರ ಆಗ್ತದೆ. ಇವು ಸಂತ ಶರಣ ಒಂದು ವಿಚಾರಗಳು, ವಚನಗಳು ಎಷ್ಟೋ ಜನಕ್ಕೆ ಆಡೋ ರೀತಿ ಇವೆಲ್ಲ ನಿಮ್ಮಿಂದ ಪ್ರಚಾರ ಆಗ್ತದೆ. ಆ ಒಂದು ಸದುದ್ದೇಶ ಇಟ್ಕೊಂಡು ಮಾಡಿದ್ರಿ, ಅದೊಂದು ಒಳ್ಳೆಯದಾಗಲಿ. ಅದರಿಂದ ನಿಮ್ಗೆಲ್ಲರೂ ಸಹ ಒಂದು ವಿಶೇಷವಾದ ಒಂದು ಈ ಶ್ರಮ ಸಾರ್ಥಕ ಆಗ್ತದೆ ಅಂತ ಇನ್ನು ಮುಂದೆ ಉಪನ್ಯಾಸದ ಬಗ್ಗೆ ವಿಚಾರದ ಬಗ್ಗೆ ಅವರು ಸಂಕ್ಷಿಪ್ತವಾಗಿ ಮಾತಾಡ್ತಿದ್ರು. ಅದರ ಬಗ್ಗೆ ಒಂದು ಎರಡೇ ಸಾಲ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಮಾನವ ಜನ್ಮ ನಮ್ಮ ಕೃಷ್ಣದಾಸ್ ಅವರು ಹೇಳ್ತಿದ್ದಾರೆ, 86 ಲಕ್ಷ ಜೀವರಾಶಿಗಳಲ್ಲಿ ಮಾನವ ಜನ್ಮ ದೊಡ್ಡದು, ಇದನ್ನು ಹಾನಿ ಮಾಡಿಕೊಳ್ಳಿ ತಾಸು ಹೇಳ್ತಾರೆ. ಇವತ್ತು ಬಸವಣ್ಣನ ವೈಚಾರಿಕ ವಚನಗಳ ಬಗ್ಗೆ ಹೇಳ್ಬೇಕಂದ್ರೆ ಇದು ಒಂದು ವಚನ ಹೇಳಕ್ಕೆ ಇಷ್ಟಪಡ್ತೀನಿ. ಆನೆಯನ್ನು ಏರಿಕೊಂಡು ಓದಿರೆ ಅಣ್ಣ, ಕುದುರೆಯನ್ನು ಏರಿಕೊಂಡು ಓದಿರೆ ಅಣ್ಣ, ಕುಂಕುಮ ಕಸ್ತೂರಿಯ ಪೂಸಿಕೊಂಡು ಓದಿರೆ ನೀವು ಅಣ್ಣ, ಸತ್ಯದ ನಿಲುವ ನರಿಯದೆ ಓದಿರಲ್ಲ, ಸತ್ಯದ ನಿಲುವ ನರಿಯದೆ ಓದಿರಲ್ಲ, ಸದ್ಗುಣವೆಂಬ ಫಲವ ಬಿತ್ತದೆ ಬೆಳೆಯದೆ ಓದಿರಲ್ಲ, ಅಹಂಕಾರದ ಮದಗ